ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಲ್ಲ, ಇವತ್ತೇನಿಲ್ಲ ಅನಿಸ್ತದೆ. 3 ಜನನೂ ಹೋಗ್ಬೇಕು. ಕ್ಯಾಬಿನೆಟ್ ಆಗಬೇಕು ಅಂತಂದರೆ ಖರ್ಗೆ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಣ್ಣ ಸಾಹೇಬರು, ಡಿ ಕೆ ಸಾಹೇಬರು 4 ಜನನೂ ಒಟ್ಟಿಗೆ ಹೋದಾಗ ಕ್ಯಾಬಿನೆಟ್ ಆಯ್ತದೆ ಅಂತ. ಒಬ್ಬೊಬ್ಬರು ಹೋದ್ರೆ ಕ್ಯಾಬಿನೆಟ್ ಆಗಲ್ಲ. ಏನಿಲ್ಲ, ಏನು ಸುಸ್ತು ಯಾಕೆ? ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದುವೆ ಮಾಡ್ತೀವಿ ಬಾರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದ್ದದ್ದೇ ನಮ್ಮ ಕೆಲಸ. ನಾವು ಹೊಲ ಉತ್ಕೊಂಡು ಹೊಲ ಉತ್ಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ ನಾವು. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನು ಮಾಡೋದು? ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟ್ಯೂಬ್ ನೋಡ್ಕೊಂಡು ಹೋಗ್ತೀವಿ. ಯಾವುದು ಪಾಪ ಅವ್ರಿಗೆ ಅನುಭವ, ಬಿಜೆಪಿನಲ್ಲಿ ಅದೆಲ್ಲ ಅನುಭವ ಆಗಿದೆ. ಅವ್ರಿಗೆ ಅನುಭವದ ಮಾತುಗಳನ್ನ ಆಡ್ತಾರೆ. ಪಾಪ ಆರ್ ಅಶೋಕಣ್ಣ ಅವ್ರ ಬಗ್ಗೆ ಹೆಚ್ಚಿಗೆ ಕೇಳೋದು ಬೇಡ. ಅವ್ರ ಅನುಭವಕ್ಕೆ ತಕ್ಕಂತೆ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಆರ್ ಅಶೋಕಣ್ಣ ಅವ್ರನ್ನ. ಕಾಂಗ್ರೆಸ್ನೆಲ್ಲ ಆರೋಪ ಬಂದ ಮೇಲೆ ಅವ್ರ ಮೇಲೂ ಆರೋಪ ಇರಬೇಕಲ್ಲ. ಅದು ರಾಷ್ಟ್ರೀಯ ಪಕ್ಷಗಳ ಮೇಲೆ ಎಲ್ಲನೂ ಕೂಡ ಆರೋಪ ಬರಬೇಕಲ್ಲ. ಅದು ಅದರಿಂದ ಪಾಪ ಅಶೋಕಣ್ಣ ಅವರು ಅವರ ಅಭಿಪ್ರಾಯ ತಿಳಿಸಿದ್ದಾರೆ, ಸ್ವಾಗತ ಬಯಸ್ತೀವಿ. ಅಶೋಕಣ್ಣ ಅವ್ರು ಏನಾರು ಮಧ್ಯಸ್ಥಿಕೆ ವಹಿಸೋದಾದರೆ ನಾವು ಕೊಡ್ತೀವಿ. ನಮ್ಗೆ ಒಂದು ಒಳ್ಳೆ ಮಂತ್ರಿ ಕೊಡಿಸಿ ಖಾತೆ ಕೊಡ್ತೀವಿ. ಅವ್ರೇನಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರಿಗೇನಾರ ಮೂಲಗಳು ಗೊತ್ತಿದ್ರೆ ನಾವು ಸ್ವಲ್ಪ ಪೇಮೆಂಟ್ ಮಾಡ್ತೀವಿ. ಏನಾರ ಮಾಡಿ ಸಹಾಯ ಮಾಡಲಿ ಅಶೋಕಣ್ಣ. ಇಲ್ಲ, ಇವತ್ತೇನಿಲ್ಲ ಅನಿಸ್ತದೆ. 3 ಜನನೂ ಹೋಗ್ಬೇಕು. ಕ್ಯಾಬಿನೆಟ್ ಆಗಬೇಕು ಅಂತಂದರೆ ಖರ್ಗೆ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಣ್ಣ ಸಾಹೇಬರು, ಡಿ ಕೆ ಸಾಹೇಬರು 4 ಜನನೂ ಒಟ್ಟಿಗೆ ಹೋದಾಗ ಕ್ಯಾಬಿನೆಟ್ ಆಯ್ತದೆ ಅಂತ. ಒಬ್ಬೊಬ್ಬರು ಹೋದ್ರೆ ಕ್ಯಾಬಿನೆಟ್ ಆಗಲ್ಲ. ಏನಿಲ್ಲ, ಏನು ಸುಸ್ತು ಯಾಕೆ? ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದುವೆ ಮಾಡ್ತೀವಿ ಬಾರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದ್ದದ್ದೇ ನಮ್ಮ ಕೆಲಸ. ನಾವು ಹೊಲ ಉತ್ಕೊಂಡು ಹೊಲ ಉತ್ಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ ನಾವು. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನು ಮಾಡೋದು? ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟ್ಯೂಬ್ ನೋಡ್ಕೊಂಡು ಹೋಗ್ತೀವಿ. ಯಾವುದು ಪಾಪ ಅವ್ರಿಗೆ ಅನುಭವ, ಬಿಜೆಪಿನಲ್ಲಿ ಅದೆಲ್ಲ ಅನುಭವ ಆಗಿದೆ. ಅವ್ರಿಗೆ ಅನುಭವದ ಮಾತುಗಳನ್ನ ಆಡ್ತಾರೆ. ಪಾಪ ಆರ್ ಅಶೋಕಣ್ಣ ಅವ್ರ ಬಗ್ಗೆ ಹೆಚ್ಚಿಗೆ ಕೇಳೋದು ಬೇಡ. ಅವ್ರ ಅನುಭವಕ್ಕೆ ತಕ್ಕಂತೆ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಆರ್ ಅಶೋಕಣ್ಣ ಅವ್ರನ್ನ. ಕಾಂಗ್ರೆಸ್ನೆಲ್ಲ ಆರೋಪ ಬಂದ ಮೇಲೆ ಅವ್ರ ಮೇಲೂ ಆರೋಪ ಇರಬೇಕಲ್ಲ. ಅದು ರಾಷ್ಟ್ರೀಯ ಪಕ್ಷಗಳ ಮೇಲೆ ಎಲ್ಲನೂ ಕೂಡ ಆರೋಪ ಬರಬೇಕಲ್ಲ. ಅದು ಅದರಿಂದ ಪಾಪ ಅಶೋಕಣ್ಣ ಅವರು ಅವರ ಅಭಿಪ್ರಾಯ ತಿಳಿಸಿದ್ದಾರೆ, ಸ್ವಾಗತ ಬಯಸ್ತೀವಿ. ಅಶೋಕಣ್ಣ ಅವ್ರು ಏನಾರ ಮಧ್ಯಸ್ಥಿಕೆ ವಹಿಸೋದಾದರೆ ನಾವು ಕೊಡ್ತೀವಿ. ನಮ್ಗೆ ಒಂದು ಒಳ್ಳೆ ಮಂತ್ರಿ ಕೊಡಿಸಿ ಖಾತೆ ಕೊಡ್ತೀವಿ. ಅವ್ರೇನಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರಿಗೇನಾರ ಮೂಲಗಳು ಗೊತ್ತಿದ್ರೆ ನಾವು ಸ್ವಲ್ಪ ಪೇಮೆಂಟ್ ಮಾಡ್ತೀವಿ. ಏನಾರ ಮಾಡಿ ಸಹಾಯ ಮಾಡಲಿ ಅಶೋಕಣ್ಣ.